ಸಂಪೂರ್ಣವಾದ ಬೆಂಬಲ ಕೊಡ್ತಾ ಇದ್ದೀವಿ. ಯಾಕೆಂದರೆ ಸುಮಾರು 35 ವರ್ಷಗಳಿಂದ ಈ ಬೆಂಬಲ ಹೋರಾಟವನ್ನು ಮಾಡ್ತಾ ಇದ್ದಾರೆ ಮಾದಿಗ ಸಮಾಜದವರು. ಅದಕ್ಕೆ ಅದು ಮೀಸಲಾತಿ ದೊರಕ್ತಾ ಇಲ್ಲ, ಅವರಿಗೆ ನ್ಯಾಯ ದೊರೆತಂತ ನಾವು ಸಂಪೂರ್ಣ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ. ಅದರಂತೆ ನಾವು ಇವತ್ತು ಸುಮಾರು 2-2.5 ಸಾವಿರ ಜನ ಶ್ರೀ ಸಂಗಮೇಶಣ್ಣ ಅಭಿಮಾನಿ ಬಳಗದ ವತಿಯಿಂದ ಬಂದಿದ್ದೀವಿ. ಎಲ್ಲ ಯುವಕರು ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕಂತೇಳಿ ಎಲ್ಲ ಪ್ರತಿಯೊಂದು ಜಿಲ್ಲೆಯ ಹಳ್ಳಿಗಳಿಂದ ಬಂದಿದ್ದಾರೆ. ಮತ್ತು ಈ ಬೆಂಬಲ ಕೊಡ್ತಾ ಇದ್ದೀವಿ. ಇದೊಂದು ಬೃಹತ್ ಪ್ರತಿಭಟನೆ ಆಗಿದೆ. ಈಗೇನು ಸರ್ಕಾರ ಇದಕ್ಕೆ ಮಣಿದು ಒಪ್ಪಿಗೆ ಸೂಚಿಸ್ತಾ ಇದೆ, ಮುಂದೆ ಬರುವ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ. ಸರ್, ನಿಮ್ಮ ಬೆಂಬಲಕ್ಕೆ ಸರ್ಕಾರ ವ್ಯಕ್ತಪಡಿಸಿಲ್ಲ ಅಂದರೆ ಏನು ಮಾಡ್ತೀರಾ ಮುಂದೆ? ಸರ್, ಬರುವಂಥ ದಿನಗಳಲ್ಲಿ ಕಾದು ಮಾಡ್ತೀವಿ. ಹೇಳಿದಾರಲ್ಲ, ನಮ್ಮ ಕೆ ಮುನಿಯಪ್ಪ ಸಾಹೇಬ್ ಹೇಳಿದ್ದಾರೆ 27 ಕಾರಣ ಅಂತೇಳಿ. ಅದು ಏನಾದರೂ ಅವರು ಇದು ಮಾಡಲಾದ್ರೆ ನಾವು ಬರುವಂಥ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಸರ್. ಮತ್ತೆ ಇಡೀ ವಿಧಾನಸಭಾ ಮುದ್ದೆ ಆಗುವ ಕೆಲಸ ಮಾಡ್ತೀವಿ ಸರ್. ನಮ್ಮ ಅಧ್ಯಕ್ಷರಾಗಿರೋದು ಸುನೀಲ್ ಅವರು ನಾವು ಇವಾಗ ಬಂದಿದ್ದ ಕಾರಣ ನಮ್ಮ ಸಂಗಮೇಶಣ್ಣ ಅವ್ರದ್ದು ಗ್ರೂಪ್ ಇದೆ, ಅಭಿಮಾನಿ ಬಳಗ ಅಂತ. ಅವ್ರು ಕರೆ ಹೇಳಿದ್ರು ನಾವು 1,000 ಜನ ನಾವು ಮೀಸಲಾತಿಯನ್ನು ಕುರಿತು ಮಾತಾಡೋಣ ಎಲ್ಲ ಬನ್ನಿ ಏನಿದೆ ಹೋರಾಟದ ಸಂಬಂಧ ಅಧ್ಯಕ್ಷ ಮಾತಾಡ್ತಾರೆ. ಅಭಿಮಾನಿ ಬಳಗದಿಂದ ಬಂದವರು ನಾವು ಇದಕ್ಕೆಲ್ಲ ನಾವೆಲ್ಲ ಸೇರಿ ನಾವು ಬೆಂಬಲಿಸ್ತಿದ್ದೀವಿ. ಅದಕ್ಕೋಸ್ಕರ ನೀವು ಎಲ್ಲರೂ ಸರ್ಕಾರ ಒಪ್ಪಿಲ್ಲ, ನಾವು ಇನ್ನು ಮುಂದೆ ಇದು ತುಂಬ ದೊಡ್ಡದಾಗಿ ಮಾಡೋಣ ಅಂತ ನಮ್ಮದು. ನನ್ನ ಹೆಸರು ನವೀನ್ ಕುಮಾರ್ ಅಂತೇಳಿ ರಾಯಚೂರಿಂದ ಬಂದಿದ್ದೀವಿ. ಇವತ್ತೇನು ಸುಮಾರು 35 ವರ್ಷಗಳಿಂದ ನಿರಂತರವಾಗಿ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಉಪಜಾತಿಗಳಿಂದ ನಡೆಯುತ್ತಿದೆ ಒಳ ಮೀಸಲಾತಿಗೆ ಜಾರಿಗಾಗಿ ನಡೀತಿರ್ತಕ್ಕಂಥ ಈ ಹೋರಾಟ ಇವತ್ತು ನಿಜಕ್ಕೂ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನುವಂತಾಯಿತು. ಇವತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತೇನು ದಲಿತರಿಗೆ ಒಳ ಮೀಸಲಾತಿಯನ್ನು ಕಲ್ಪಿಸುತ್ತೇವೆ ಅಂತ ಹೇಳಿ ರಾಜ್ಯಪಾಲರು ಅಂಕಿತ ಆದ ನಂತರ ಸುಮಾರು 56,000 ಹುದ್ದೆಗಳನ್ನು ನೇಮಕ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಹೊಸದೊಂದು ಖಾತೆಯನ್ನು ತೆಗೆದು ಇವತ್ತು ಮಾದಿಗರಿಗೆ ಅನ್ಯಾಯ ಮಾಡಲು ಹೊರಟಿದೆ. ಆ ಮಾದಿಗರಿಗೆ ಮೋಸ ಮಾಡುವಂಥ ಸರ್ಕಾರದ ವಿರುದ್ಧ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳೆಲ್ಲರೂ ಸೇರಿ ಇವತ್ತು ಉಗ್ರವಾದಂಥ ಹೋರಾಟವನ್ನು ಹಮ್ಮಿಕೊಂಡಿದೆ. ನಿಜಕ್ಕೂ ಈ ಒಂದು ಘಟನೆಯನ್ನು ನೋಡಿದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಸತ್ತೋಗಿದ್ದಾರೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳು ಕೂಡ ನಮ್ಮ ಪಾಲಿಗೆ ಸತ್ತಿದ್ದಾರೆ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಇವತ್ತು ಮುಖ್ಯಮಂತ್ರಿಗಳು ಸುಮಾರು 40 ವರ್ಷಗಳ ಕಾಲ ಸುದೀರ್ಘ ರಾಜಕೀಯ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವರಿಗೆ ಯಾರು ನೊಂದಿದ್ದಾರೋ, ಯಾರು ಬೆಂದಿದ್ದಾರೋ, ಯಾರು ಅಸ್ಪೃಶ್ಯರು, ಯಾರು ಸಮಾಜದಲ್ಲಿ ತುಳಿತಕ್ಕೆ ಒಳಪಟ್ಟವರು ಅಂತೇಳಿ ಅವ್ರಿಗೆ ಗೊತ್ತಿದ್ದರೂ ಸಹ ಇವತ್ತು ಮಾದಿಗ ಸಮಾಜಕ್ಕೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ. ಕೆಲವೊಂದು ಕುತಂತ್ರಿಗಳ ಒಂದು ಮಾತನ್ನು ಕೇಳಿ ಅವರಿಗೆ ನಮ್ಮ ಈ ಒಂದು ಒಳ ಮೀಸಲಾತಿಯನ್ನು ಕಲ್ಪಿಸಲಿಕ್ಕೆ ಅವರು ಮೀನಾಮೇಷ ನಡೆಸಿದ್ದಾರೆ. ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ವಿನಂತಿಯನ್ನು ಮಾಡ್ತೇವೆ, ಮಾದಿಗ ಸಮಾಜದವರು ಬೇಗನೆ ನಮಗೆ ಈ ಒಂದು ಒಳ ಮೀಸಲಾತಿಯನ್ನು ಜಾರಿ ಮಾಡುವಂಥ ಒಂದು ನಿರ್ಧಾರವನ್ನು ತಾವು ಸಚಿವ ಸಂಪುಟವನ್ನು ಬೇಗನೆ ನಾಳೆ ಅಥವಾ ನಾಡಿದ್ದರಲ್ಲಿ ಕರೆದು ನಮಗೆ ಈ ಒಂದು ಮೀಸಲಾತಿಯನ್ನು ಒದಗಿಸಬೇಕು. ಇಲ್ಲದಿದ್ದರೆ ಇವತ್ತು ಏನು 1975ರಲ್ಲಿ ಏನು ಅಸ್ಪೃಶ್ಯ ಜಾತಿಗಳಿರ್ತಕ್ಕಂಥ SC ಪಟ್ಟಿಯಲ್ಲಿ ಸ್ಪರ್ಶ ಜಾತಿಗಳನ್ನು ಸೇರಿಸಿ ನಮಗೇನು ಅನ್ಯಾಯ ಮಾಡಿದರೆ, ಮತ್ತೊಮ್ಮೆ ಅನ್ಯಾಯ ಮಾಡಿಕೊಂಡಿದ್ದರೆ ಇದು ನಿಜಕ್ಕೂ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ ಬೆಂಕಿ ಹತ್ತಿರುತ್ತದೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ವಿಜಯಪುರ ಜಿಲ್ಲೆ ಎಲ್ಲ ತಾಲೂಕಿನಿಂದ 38 ಗಾಡಿಗಳು ಬಂದಿದ್ದೇವೆ. ನಾನು ವಿಜಯಪುರ ಜಿಲ್ಲೆಯ
ಆದಿಜಾಂಬವ ಸಂಘದ ರಾಜ್ಯ ಉಪಾಧ್ಯಕ್ಷರಾಗಿ ಪರಶುರಾಮ್ ರೋಣಿಯಾಳ ಅಂತೇಳಿ ಸತತ 40 ವರ್ಷಗಳ ಕಾಲಗಳನ್ನು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೇವೆ. ಈ ರಾಜ್ಯದಲ್ಲಿ ಅತಿ ನ್ಯಾಯಕ್ಕಾಗಿ ಹೋರಾಟ ಮಾಡಿದಂಥ ಜನಾಂಗ ಯಾವುದೇ ಇದ್ದರೆ ಅದು ಮಾದಿಗ ಜನಾಂಗ. ಆದರೆ ಈಗ ಆಯೋಗಗಳನ್ನು ರಚನೆ ಮಾಡಿದ್ದಾರೆ, ಅದನ್ನು ನಾವೇನೋ ರಚನೆ ಮಾಡಿಲ್ಲ. ಆಯೋಗಗಳನ್ನು LG ಆವನೂರು ವರದಿಯನ್ನು ರಚನೆ ಮಾಡಿದಾಗ ನಮ್ಮನ್ನೇನ್ರಿ ಸರ್ಕಾರ ಕೇಳ್ತಾ, ಅವಾಗಿರುವಂಥ ಕಾಂಗ್ರೆಸ್ ಸರ್ಕಾರಿನ ಮುಖ್ಯಮಂತ್ರಿಯವರಾದಂಥ ದೇವರಾಜ ಅರಸಿನವರು ಕೂಡ ಅಸ್ಪೃಶ್ಯನ ಅಲ್ಲದವ್ರನ್ನ ಒಳಗೆ ತಗೊಂಡು ಇವತ್ತಿನ ಈ ಹೋರಾಟಕ್ಕೆ LG ಆವನೂರು ವರದಿ ಕೂಡ ಮಾದಿಗ ಜನಸಂಖ್ಯೆ ಹೆಚ್ಚಿದೆ ಅಂತ ಹೇಳ್ತೈತಿ. ಹಾಗೆ ಈಗ ತಾನೇ ಮಾಡಿದಂಥ ವರದಿ ಕೂಡ DK ನಾಯ್ಕ ವರದಿನೂ ಕೂಡ ಮಾದಿಗ ಜನಾಂಗ ಹೆಚ್ಚಿದೆ ಅಂತ ಹೇಳ್ತೈತಿ. ನಾಗಮೋಹನ್ ದಾಸ್ ವರದಿ ಕೂಡ ಮಾದಿಗ ಜನಾಂಗ ಹೆಚ್ಚಿದೆ ಅಂತ ಹೇಳ್ತೈತಿ. ಆರ್ಥಿಕ ಪರಿಸ್ಥಿತಿಗಾಗಿ ಜನಸಂಖ್ಯೆ ಹಿಂದೆ ಉಳಿದ್ರೂ ಕೂಡ ಮೀಸಲಾತಿಗಳಿಗೆ ಒಳ ಮೀಸಲಾತಿ ಕೊಡ್ತಾ ಇಲ್ಲ. ಈ ರಾಜ್ಯವನ್ನು ಆಳ್ತಕ್ಕಂಥ ಸರ್ಕಾರ ಮುಖ್ಯಮಂತ್ರಿಯವರು ಕೆಲವೇ ಜಾತಿಗಳ ಹುನ್ನಾರದಿಂದ ಆ ಜಾತಿಗಳನ್ನು ಓಲೈಕೆ ಮಾಡಿಕೊಂಡು ಇವತ್ತಿನ ದಿವಸ ಈ ಜನಾಂಗಕ್ಕೆ ಅನ್ಯಾಯ ಮಾಡ್ತಾ ಇದೆ. ಈ ರಾಜ್ಯದಲ್ಲಿ ಒಂದು ವೇಳೆ ನಾವೇನರೇ ಮನಸ್ಸು ಮಾಡಿದ್ರೆ ರಾಜ್ಯದಲ್ಲಿ ಆಯೋಗಗಳು ಹೇಳ್ತಾವೆ 40 ಲಕ್ಷ ಜನಸಂಖ್ಯೆ ಇದ್ದೇವೆ. ಒಂದು ವೇಳೆ ನಾವು ಮನಸ್ಸು ಮಾಡಿದ್ರೆ ಈ ಸರ್ಕಾರವನ್ನು ಬದಲಾವಣೆ ಮಾಡ್ತೇವೆ, ಮಾಡೇ ತೀರ್ತೇವೆ. ಮತ್ತು ಯಾರನ್ನ ಈ ಸರ್ಕಾರದ ನಮ್ಮ ಮಾದಿಗ ಜನಾಂಗವನ್ನು ಎದುರು ಹಾಕುವಂಥವ್ರು ಅದರ ಮುಂದಿನ ಸರ್ತ ಅವ್ರನ್ನ ಕೆಳಗೆ ತೋರಿಸ್ತೇವೆ ಅಂತ ಹೇಳಿ ನನ್ನ ಮಾತುಗಳನ್ನು ಹೇಳ್ತೇವೆ. ಪ್ರವೀಣ್ ಕುಮಾರ್ ದುಂಸಿ ಅಂತೇಳಿ ರಾಯಚೂರಿನ ಸಿಂಧನೂರು ತಾಲೂಕಿನಿಂದ ಬಂದಿದ್ದೀವಿ. ಇವತ್ತು ರಾಜ್ಯಾದ್ಯಂತ ಏನು ಎಲ್ಲ ಹಿರಿಯ ಒಳ ಮೀಸಲಾತಿ ಹೋರಾಟಗಾರರು ಎಲ್ಲ ಒಂದು ಪ್ರಬುದ್ಧತೆಯಿಂದ ಒಂದು ವೇದಿಕೆಗೆ ಬಂದಿದ್ದಾರೆ. ಇವತ್ತು ಸರ್ಕಾರ ಮಾದಿಗ ಸಮುದಾಯದ ವಿದ್ಯಾರ್ಥಿಗಳಿಗೆ ಯಾವ ರೀತಿ ವಂಚಿಸ್ತಾ ಇದೆ, ಇದು ನಿನ್ನೆ ಮೊನ್ನೆ ಹೋರಾಟವಲ್ಲ, ಇದು ನಾನು ಹುಟ್ಟದೇ ಇರ್ತಕ್ಕಂಥ ಮುಂಚಿತವಾಗಿ ಹುಟ್ಟದೇ ಇರ್ತಕ್ಕಂಥ ಹೋರಾಟ. ಈ ಹೋರಾಟ 35 ವರ್ಷಗಳ ಹಿಂದಿನಿಂದ ಪ್ರಾರಂಭ ಆದರೂ ಕೂಡ ಈ ಭ್ರಷ್ಟ ಕಾಂಗ್ರೆಸ್, JDS, BJP 3 ಸರ್ಕಾರಗಳು ಮಾದಿಗರ ಮನೆಯಾಳನ್ನ ಮಾಡ್ತಕ್ಕಂಥ ಬಂದಿದ್ದಾವೆ. ಇವತ್ತು ಏನು 56,000 ಹುದ್ದೆಗಳನ್ನು ತುರ್ತಾಗಿ ತುಂಬಬೇಕಂತೇಳಿ ಇವತ್ತು ಹೊರಟಿದ್ದಾರೆ. ಇವತ್ತು ಅದು ಮಾದಿಗರ ಮರಣ ಶಾಸನ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಹಿಂದೆ 3 ವರದಿಗಳಿದ್ದು, ಸದಾಶಿವ ಆಯೋಗ ವರದಿ ಮತ್ತು ಮೊನ್ನೆ ಆಗಿರ್ತಕ್ಕಂಥ ನಾಗಮೋಹನ್ ದಾಸ್ ವರದಿ. ಯಾಕಂತಂದರೆ ವರದಿಗಳಿಗೆ ಕೋಟ್ಯಾಂತರ ರೂಪಾಯಿ ಹಣವನ್ನು ದುಂದುವೆಚ್ಚ ಮಾಡಿ ಕೇಸಿ ವರದಿಗಳನ್ನ ಸಿದ್ಧಪಡಿಸಿದ್ದಾರೆ. ಆ ಕೋಟ್ಯಾಂತರ ರೂಪಾಯಿ ದುಂದುವೆಚ್ಚ ಮಾಡದಲ್ಲದೆ ವರದಿ ಕೂಡ ಸರಿ ಇಲ್ಲ ಅಂತ ಹೇಳ್ತಾರೆ. ಅಂತಂತಂದರೆ ಈಗ ವರದಿ ಸಿದ್ಧಪಡಿಸುವ ಅವಶ್ಯಕತೆ ಆದರೂ ಏನಿತ್ತು? ವರದಿಯಂತೆ ನಮಗೆ 6, 5, 4, 1 ಬರಬೇಕಾಗಿತ್ತು. ಪ್ರವರ್ಗ ಅಲೆಮಾರಿ ಸಮುದಾಯಕ್ಕೆ ಪೂರ ಕಡುಬಡವಿರತಕ್ಕಂಥ ಅಲೆಮಾರಿ ಸಮುದಾಯಕ್ಕೆ ಪ್ರವರ್ಗ ಎ ನಾಗಮೋಹನ್ ದಾಸ್ ಅವರು ನೀಡಿದ್ರು. ಆ ರೀತಿಯಾಗಿ ಇರೋದು ಬಿಟ್ಬಿಟ್ಟು ಇವಾಗ ಪ್ರವರ್ಗ ಎ ಅಂತೇಳಿ ಮಾದಿಗ ಸಮುದಾಯಕ್ಕೆ ಕೊಟ್ಟಿದ್ದಾರೆ. ಆದ್ರೂ ಕೂಡ ಅದನ್ನು ಸಹಿಸದೆ ರಾಜಕೀಯ ಕುತಂತ್ರದಿಂದ ಇದನ್ನು ಒಡೆದಾಡ್ತಕ್ಕಂಥ ಕೆಲಸ ಈಗ ಸಚಿವರು ಸರ್ಕಾರ ಮಾಡ್ತಾ ಇದೆ. ಇದನ್ನು ಒಂದು ವೇಳೆ ತಾವೇನಾದರೂ ಈ ಹೋರಾಟವನ್ನು ನಿರ್ಲಕ್ಷ್ಯ ಮಾಡಿ, ನಮ್ಮ ಮಾದಿಗರ ಹೋರಾಟವನ್ನು ನಿರ್ಲಕ್ಷ್ಯ ಮಾಡಿದಲ್ಲಿ ಮುಂದಿನ ದಿನಮಾನಗಳಲ್ಲಿ 2028ರ ಚುನಾವಣೆಯಲ್ಲಿ ಅಥವಾ ಇನ್ನು ಹಿರಿಯ ಹೋರಾಟಗಾರರು ಯಾವುದಾದ್ರೂ ನಿರ್ಧಾರ ತೆಗೆದುಕೊಂಡ್ರೆ ವಿಧಾನಸೌಧ ಮುಖ್ಯ ಕೂಡ ಆಗ್ಬೋದು ಅಂತೇಳಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇನೆ. ಧನ್ಯವಾದಗಳು. ಪ್ರಬುದ್ಧ ಕರ್ನಾಟಕ ಭೀಮಸೇನೆ ರಾಜ್ಯ ಕಾರ್ಯಾಧ್ಯಕ್ಷರು, ಮಾದಿಗ ದಂಡೋರರ ಸದಸ್ಯರು. ನಾವು ಸುಮಾರು 35 ವರ್ಷ ಕಾಲ ನಮ್ಮ ಮಾದಿಗ ಮೀಸಲಾತಿ ಹೋರಾಟಕ್ಕೆ 35 ವರ್ಷಗಳಿಂದ ನಾವು ಹೋರಾಟ ಮಾಡಿ ಅಂತಿಮವಾಗಿ ಅಂತಿಮ ಒಂದು ವಿಧಾನಸೌಧದಲ್ಲಿ ಒಂದು ಸಚಿವ ಸಂಪುಟ ಮೀಟಿಂಗ್ ಕರೆದು ತೀರ್ಮಾನ ಮಾಡಿದ್ರು ಅಂದ್ಕೊಂಡಿದ್ವಿ. ಅದರೊಳಗೆ ಮತ್ತೆ ನಮ್ಮ ಜಾತಿ ಒಳಜಾತಿಯಲ್ಲೇ ನಮ್ಮದು ನಮ್ಮ ಮಾದಿಗ ಜಾತಿಗೆ ಮೀಸಲಾತಿ ಸಿಗಬಾರ್ದು ಅಂತೇಳಿ ಮಾಲಾದಿ ಜನಾಂಗದವರು ನಮ್ಮ ಯಾರಪ್ಪ ಮಹಾದೇವಪ್ಪ, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಇವರೇ ಮಾದಿಗ ಜನರ ವಿರೋಧಿಗಳಾಗಿದ್ದಾರೆ. ಇದು ನ್ಯಾಯವಾಗಿದ್ದರೆ ನಾವೆಲ್ಲ ಕಾಂಗ್ರೆಸ್ಗೆ ಸುಮಾರು ವರ್ಷದಿಂದ ದುಡಿದಿದ್ದೀವಿ. ನಮ್ಮ ಜನಾಂಗ ಅತಿ ಹೆಚ್ಚು ಕರ್ನಾಟಕದಲ್ಲಿ ಜನಸಂಖ್ಯೆ ಇರೋದು ನಮ್ಮ ಮಾದಿಗ ಜನಾಂಗ. ಹಾಗೂ ನಮ್ಮ ಮಾದಿಗ ಜನಾಂಗ ದಿಕ್ಕತ್ತೆ ನಮ್ಮ ಮಾದಿಗ ಜನಾಂಗದ ಮಾದಿಗರನ್ನು ದಿಕ್ಕರಿಸಿದ್ರು ಯಾರು
ಇದಕ್ಕೆ ಧಿಕ್ಕರಿಸಿ ಇವರು ಆದೇಶ ಮಾಡಿದ ಇದು ಖಂಡನೀಯ ಇದನ್ನು ಖಂಡಿಸ್ತೇವೆ. ಇದು ಮೀಸಲಾತಿ 27ನೇ ತಾರೀಕು ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಕರೆದು ತುರ್ತು ಸಭೆ ಕರೆದು ಇವತ್ತೇ ಕರೆದ್ರೂ ಒಳ್ಳೆಯದಿದೆ. ಕರೆದು ಒಂದು ತೀರ್ಮಾನ ಮಾಡಿದರೆ ನಾವೆಲ್ಲ ಮಾದಿಗ ಜನಾಂಗದವರು ಸುಮಾರು ಕಾಂಗ್ರೆಸ್ ಜೊತೆ ಸುಮಾರು ಜನ ಎಲ್ಲ ಒಟ್ಟಾಗಿದ್ದು ಇನ್ನು ಮುಂದೆನೂ ಸರ್ಕಾರ ಬರೋದು ಅವೆಲ್ಲ ಋಣಿ ಆಗುತ್ತೆ. ಇದನ್ನು ಧಿಕ್ಕರಿಸಿ ಮೀಸಲಾತಿ ತಿರಸ್ಕರಿಸಿದರೆ ನಾವು ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡೋಣ. ದಲಿತರ ಪೌರ ಕಾರ್ಮಿಕರ ಮಹಾಸಂಘದ ರಾಜ್ಯಾಧ್ಯಕ್ಷರು ಏನು ಇವತ್ತು ನ್ಯಾಯಬದ್ಧವಾಗಿ ನಮ್ಮ ಬರುವಂಥ ಪಾಲನ್ನು ನಾವು ಕೇಳ್ತಾ ಇದ್ದೀವಿ ಅಷ್ಟೇ. ಬೇರೆ ಏನು ನಾವೇನು ಬೇರೆಯವ್ರನ್ನ ಇದಕ್ಕೇನು ಕೇಳ್ತಲ್ಲ. ಮಾದಿಗೆ ಏನು ಸಮಾನ ಹಕ್ಕುಗಳು ಏನು ಬರಬೇಕು. ಸುಮಾರು ಸ್ವಾತಂತ್ರ್ಯ ಬಂದಾಗಿಂದ ಕೂಡ ನಮ್ಮ ಹಕ್ಕುಗಳು ನಾವು ವಂಚಿತರಾಗಿದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮಾದಿಗರು ವಂಚಿತರಾಗಿದ್ದೀವಿ. ಇವತ್ತು ಸಿದ್ದರಾಮಯ್ಯ ಸರ್ಕಾರ ಒಂದೇ ನಾವು ಕೇಳ್ತಿರೋದು, ಮಾದಿಗ ಸಮುದಾಯಕ್ಕೆ ನೀವು ನ್ಯಾಯ ಕೊಡಿ, ನಮಗೆ ಬರುವಂಥ ಪಾಲನ್ನು ನೀವು ಸಮಾನವಾಗಿ ಹಂಚಬೇಕು. ನಾವು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ವಿದ್ಯಾವಂತರು ರಾಜಕೀಯದಲ್ಲಿ ಮತ್ತು ಉದ್ಯೋಗ ರಂಗದಲ್ಲಿ ಎಲ್ಲ ಕೂಡ ನಾವು ಹಿಂದೆ ಉಳಿದಿದ್ದೀವಿ ಮಾದಿಗರು. ಅದರಿಂದ ನೀವೇನು ಇವತ್ತು ಮೀಸಲಾತಿನ ನಮಗೇನು ಸಮಾನವಾಗಿ ನಮಗೇನು ಬರುವಂಥ ಪಾಲನ್ನು ನಮಗೆ ಕೊಡಬೇಕಂತೇಳಿ ಇವತ್ತು ಇಡೀ ಕರ್ನಾಟಕ ರಾಜ್ಯಾಂತ ಒಳ ಮೀಸಲಾತಿ ಹೋರಾಟದ ಮುಖಾಂತರ ಇವತ್ತೆಲ್ಲ ನಮ್ಮ ಹಿರಿಯ ದಲಿತ ಮುಖಂಡಗಳು ಮಾದಿಗ ಮಂದಾಕೃಷ್ಣನ್ ಅವರು ಮತ್ತು ಎಲ್ಲರೂ ಕೂಡ ಮಾದಿಗ ಸಮುದಾಯದವರು ಇವತ್ತು ಶ್ರೀರಂಗಪಟ್ಟಣದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಸಿದ್ದರಾಮಯ್ಯ ಸರ್ಕಾರ ಈಗಲೂ ಎಚ್ಚೆತ್ತುಕೊಂಡು ನಮ್ಮ ಮಾದಿಗರಿಗೆ ಸಿಗಬೇಕಾಗಿರುವಂಥ ಸವಲತ್ತುಗಳನ್ನ ಕೊಡಬೇಕು ಅಂತೇಳಿ ನಾವು ನಾವು ಮನವಿ ಮಾಡ್ಕೊಂಡಿದ್ವಿ. ಜೈ ಮಾದಿಗ! ಜೈ ಭೀಮ್, ಜೈ ಅಂಬೇಡ್ಕರ್ ಸೇನೆ. ಏನಿವತ್ತು ನಾವು ಇಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಮಳೆ ಇಲ್ಲ, ಬಿಸಿಲಿಲ್ಲ, ಎಲ್ಲ ನಮ್ಮ ಅಣ್ಣ ತಮ್ಮಂದಿರು ಜನ ಎಲ್ಲ ಹೋರಾಟ ಮಾಡ್ತಾನೆ ಇದ್ದೀವಿ 30 ವರ್ಷದಿಂದ. ನಮಗೆ ಹೊಲ ಮೀಸಲಾತಿ ಬೇಕೇ ಬೇಕು. ಯಾಕಂದರೆ ಇಷ್ಟು ಜನರು ನಮ್ಮ ನಾಯಕರಾದಂಥ ಪಿ ಮೂರ್ತಿಯನ್ನು ಬಂದವರು, ಹಾಗೆ ನಮ್ಮ ತುಂಬ ಜನ ಇದ್ದಾರೆ ನಾಯಕರು, ಹಾಗೆ ಮಂದಕೃಷ್ಣ ಬಂದವರು, ಹಾಗೆ ನಮ್ಮ ಅಣ್ಣ ತಮ್ಮಂದರು ಎಲ್ಲರೂ ಇಲ್ಲಿ ಇದ್ದೀವಿ. ಸುಪ್ರೀಂ ಕೋರ್ಟ್ ಆರ್ಡ್ರ್ ಆದಮೇಲೆ ನೀವು ಕೊಡೋಕೆ ಏನಕ್ಕೆ ಸಮಯ ಅಳ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನೀವೇನಾದರೂ ನಮ್ಗೆ ಹಿಂಗೆ ಸತಾಯಿಸ್ತಾ ಇದ್ರೆ ನಾವು ಎಷ್ಟು ಸೋಲ್ಸೋದಂತೂ ಗ್ಯಾರಂಟಿ ನಿಮ್ಮನ್ನು. ನಾವು ಓದ್ಬಿಟ್ಟ 65% ಕೆಲಸ ಮಾಡಿದ್ದೀವಿ. DSS ಸಂಘಟನೆ ಎಲ್ಲರೂ ಅಣ್ಣ ತಮ್ಮಂದಿರು ಮಾತುಗಳೆಲ್ಲ ಸೇರಿ ಸಪೋರ್ಟ್ ಮಾಡಿದ್ರೂ ನೀವು ನಮಗೆ ಹೊಲ ಮೀಸಲಾತಿ ಕೊಟ್ಟಿಲ್ಲ ಅಂದರೆ ಏನು ಸ್ವಾಮಿ ನ್ಯಾಯ ಇದು? ನೀವು ಹಿಂಗೆ ಮಾಡಿದ್ರೆಗಿನ ನಾವು ಉಗ್ರವಾದ ಹೋರಾಟ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಹೆಸರು ಕಿರಣ್ ಅಂದ್ಬಿಟ್ಟು ಜೈ ಭೀಮ್, ಜೈ ಅಂಬೇಡ್ಕರ್. ಮುನ್ಸಿಪಲ್ ಪ್ರೆಸಿಡೆಂಟು ಏನು ಇವತ್ತು ದಿನ ಮಾದಿಗರ ಹೋರಾಟ ಒಳ ಮೀಸಲಾತಿ ಪ್ರಕಾರ ಸಮಾನಪಾತವಾಗಿ ABC ವರ್ಗೀಕರಣವಾಗಿ ಏನು ಬಂದಿರುವಂಥ 56,000 ಹುದ್ದೆ ಇದನ್ನು ಈ ಕೂಡಲೇ ಯಥಾವತ್ತು ಜಾರಿ ಮಾಡಬೇಕು ಅಂತೇಳಿ ಹೋರಾಟ ಅಹೋರಾತ್ರಿ ಮಾಡೋಕ್ಕೆ ತೀರ್ಮಾನ ಮಾಡಿದ್ದಾರೆ. ಸ್ಥಳಕ್ಕೆ CM ಬರಲೇಬೇಕು ಅಂತ ಎಲ್ಲ ಹೋರಾಟಗಾರರು ಪಟ್ಟಿಟ್ಟಿದ್ದಾರೆ. ನಮ್ಮ ಜನಾಂಗದ ಮೇಲೆ ಏಕೆ ಕೋಪ ಸಿದ್ದರಾಮಯ್ಯನವರಿಗೆ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ಮತ್ತು ಅವರ ಸಚಿವ ಸಂಪುಟ ಸದಸ್ಯರುಗಳಿಗೆ ಸುಮಾರು 30 ವರ್ಷದ ಹೋರಾಟ ಮಾಡ್ತಲೇ ಇದ್ದೀವಿ. ಆದರೂ ಕೂಡ ನಮ್ಗೆ ಯಾವುದೇ ರೀತಿ ಫಲಾಪೇಕ್ಷೆ ಕೊಡ್ತಾ ಇಲ್ಲ. ಮಾದಿಗರಿಗೆ ಮರಣ ಶಾಸನ ಬರೆಯುವಲ್ಲಿ ಮುಂದಾಗ್ತಿದ್ದಾರೆ ಸಿದ್ದರಾಮಯ್ಯ ಮತ್ತು ಅವರ ಸಂಪುಟದ ಸದಸ್ಯರು. ದಯಮಾಡಿ ಇವತ್ತು ನೀವು ಏನು ಘೋಷಣೆ ಮಾಡಿದ್ರೆ 27ಕ್ಕೆ ಅಂತ ಅದನ್ನು ರದ್ದು ಮಾಡಿ ಇವತ್ತಿನ ದಿನವೇ ಏನು ನೀವು ಹೊರಡಿಸಿರುವಂಥ ಆದೇಶನ ರದ್ದು ಮಾಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಆಗ್ರಹಿಸ್ತೀವಿ. ಒಳ ಮೀಸಲಾತಿ ಹೋರಾಟಕ್ಕಾಗಿ ಬೆಂಗಳೂರು ಫ್ರೀಡಮ್ ಬಂದಿದ್ದೀವಿ. ಸತತ 35 ವರ್ಷದಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಮಗೆ ನ್ಯಾಯ ಸಿಗ್ತಾ ಇಲ್ಲ, ಅನ್ಯಾಯ ಆಗ್ತಾ ಇದೆ. ಒಂದು 15 ಜನಗಳು ಮುಖ್ಯಮಂತ್ರಿಗಳಾಗಿದ್ರು, ಎಲ್ಲರೂ ಸುಳ್ಳನ್ನೇ ಹೇಳಿದರು. ಹಾಗಾಗಿ ಇವತ್ತು ಮಾಡು ಇಲ್ಲವೇ ಮಡಿ, ಡೂ ಆರ್ ಡೈ ಅಂದರೆ ಮಳಿ ಇಲ್ಲದ ನಮ್ಗೆ ಜಳಕಾಗಿರ್ಬೇಕು, ತಂಬಾಕಿಲ್ದ ಬತ್ತಿ ಸೀದಿರಬೇಕು, ಮಾತಾಡೋಣ ತಂಬಾಕಿಲ್ದ ಬತ್ತಿ ಸೀದಿರಬೇಕು. ಆ ಪ್ರಮಾಣದಿಂದ ನಾವು ಹೋರಾಟ ಹಾಕೊಂಡು ಬಂದಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಅಹಿಂದ ನಾಯಕರು ಅಂತ ಹೇಳ್ತಿದ್ದಾರೆ. 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಇಷ್ಟು ಹೇಳಿ ಅಹಿಂದ ನಾಯಕರು, ನಾನು ಅಹಿಂದ ನಾಯಕ, ನಾನೇ ಒಳ ಮೀಸಲಾತಿ ಜಾರಿ ಮಾಡೋದು, ನಾನೇ ಒಳ ಮೀಸಲಾತಿ ಜಾರಿ ಮಾಡೋದು ಅಂತ ಹೇಳಿದಾರೆ. ಇವತ್ತಿಗೂ ಒಳ ಮೀಸಲಾತಿ ಬಗ್ಗೆ ಚಕ್ಕರೆ ಅಂತ ಇಲ್ಲ. ಅವ್ರು ಹೆಂಗೆ ಅಂತಂದ್ರೆ ನಾವೇನು ತಿಳ್ಕೊಂಡಿದ್ದೀವಿ, ಅವ್ರನ್ನ ಕುರಿ ಹಾಲು ಕುಡಿದು ಮಡ್ಡದಾರ ಅಂತ ತಿಳ್ಕೊಂಡಿದ್ದೀವಿ. ಅವರು ತುಪ್ಪತ್ತಿಂದ ಬ್ರಾಹ್ಮಣಕ್ಕಿಂತ ಜಾಣರದಾರ. ಒಲಿಯ ಮಾದರಿಗೆ ಜಗಳ ಹಚ್ಚಿ ಅಂದ್ರೆ SCP TSP ಹಣನೂ ನುಂಗಬೇಕು,
ಇವ್ರಿಗೆ ಕೊಡಬೇಡ್ರಿ ಅಂತ ಹೇಳೋದು, ಅವ್ರಿಗೆ ಬಿಡಬೇಡ್ರಿ ಅಂತ ಹೇಳೋದು. ಇವರಿಬ್ಬರಿಗೆ ಒಳ ಮೀಸಲಾತಿ ಜಾರಿಯಾಗಿರ್ಬಾರ್ದು, ಇವರು ಹೊಡೆದಾಡಿ ಸತ್ತಿರಬೇಕು ಮತ್ತು ತಾವು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದಿರಬಾರ್ದು. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತೀನಿ ಅಂತ ಅವ್ರು ಬಂದಿದ್ದಾರೆ, ಇವರಿಗೆ ದಲಿತ ಮುಖ್ಯಮಂತ್ರಿ ಅಂತ ಇವರು ಬಡಿಸಿದ್ದಾರೆ. ಇವರು ಕಾಗಕ್ಕ ಗೊಬ್ಬಕ್ಕನ ಕತ್ತಿ ಹೇಳಕತ್ತಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳೇ. ಇದು ಭಾಳ ದಿನ ನಡೆದಿಲ್ಲ, ನಮಗೂ ಮೋಸ ಮಾಡಿದವರು. ನೀವು ಯಾರ ಜೊತೆ ತೆಕ್ಕಿ ಬಿದ್ದಿದ್ರಿ ಅಂತಂದ್ರೆ ನಿಸರ್ಗ, ಮಾದಿಗರಂದ್ರೆ ನಿಸರ್ಗ. ನಾವೇ ಪಾರ್ವತಿ, ನಾವೇ ಮಾತಂಗಿ, ನಾವೇ ಶಿವ, ನಾವೇ ಕೃಷ್ಣ, ನಾವೇ ಪರಮಾತ್ಮ. ನಿಮಗೆ ಇನ್ನೂ ತಿಳಿದಿಲ್ಲ ಆಟ. ನಮಗೂ ಮೋಸ ಮಾಡಿದವರು ದೇವರಾಜ್ ಅರಸು ಅವರು. 1970-75 ದಶಕದಲ್ಲಿ ಯಾರು SC ಅಲ್ಲೋ, ಯಾರು ಅಸ್ಪೃಶ್ಯತೆ ಅನುಭವಿಸಿಲ್ಲೋ ಅವ್ರನ್ನ SC ತಂದು ಹಾಕಿ ಏನು ಮೋಸ ಮಾಡಿದ್ರು ಅವರೇ. ಮಾತಂಗಿ ಮಕ್ಕಳು ಹುಣ್ಣು ಗಂಗಾಳದಾಗ ಮಣ್ಣು ಹಾಕಿದ್ರು, ತಮ್ಮ ಮಣಿತನದ ಮ್ಯಾಗ ಮಣ್ಣು ಹಾಕೊಂಡು ಹೋದ್ರು. ನಿಮಗೂ ಅದೇ ಪರಿಸ್ಥಿತಿ ಬರ್ತೈತಿ. ಟೈಮ್ ಭಾಳ ತಿಳ್ಕೊರಿ, ದಯಮಾಡಿ ನಿಮ್ಮ ಕೈ ಮುಗಿದು ಹೇಳ್ತೀವಿ. ಕೊನೆಯ ಹೋರಾಟ ಅಂತ ಹೇಳಕತ್ತೀವಿ. ನೀವು 27, 28, 29 ನಾಟಕ ಕಂಪ್ನಿ ಬಿಡ್ರಿ, ನಾವು ಪಾರ್ಜಾತ್ ಕಂಪ್ನಿ ಮಾಡ್ತೀವಿ ಅಂತ ಭಾಳ ಸ್ಪಷ್ಟವಾಗಿ ಸಿದ್ದರಾಮಯ್ಯನವ್ರಿಗೆ ಭಾಳ ಸ್ಪಷ್ಟವಾಗಿ ಹೇಳಕತ್ತೀವಿ. ಕಡ ಕೂತ್ರಿ ಇದು ನಾವು ಬಂದಿರೋ ಉದ್ದೇಶ ಒಳ ಮೀಸಲಾತಿ ಹೋರಾಟ. ಒಳ ಮೀಸಲಿ ಹೋರಾಟ ಅಂತ ನಾವು ಮಾದಿಗರು ಸುಮಾರು 30-35 ವರ್ಷಗಳಿಂದ ಒಳ ಮೀಸಲಾತಿಗಾಗಿ ಹೋರಾಟ ಮಾಡ್ಕೊಂಡು ಬರ್ತಿದ್ದೀವಿ. ಈ ಹೋರಾಟ ಸತತವಾಗಿ ನಡ್ಕೊಂಡು ಬಂದಿದೆ. ಈ ಹೋರಾಟಕ್ಕೆ ಯಾರು ಕಿಂಚಿತ್ತು ಬೆಲೆ ಕೊಡದೆ ಎಲ್ಲ ಸರ್ಕಾರಗಳು, ಹಲವಾರು ಸರ್ಕಾರಗಳು ಬಂದರು, ಹಲವಾರು ಮುಖ್ಯಮಂತ್ರಿಗಳು ಬಂದರು. ಯಾವುದೇ ಸರ್ಕಾರ, ಯಾವುದೇ ಮುಖ್ಯಮಂತ್ರಿ ಬಂದರೂ ಈ ಒಳ ಮೀಸಲಾತಿನ ಜಾರಿ ಮಾಡಲಿಕ್ಕೆ ಮನಸ್ಸು ಮಾಡಲಿಲ್ಲ. ಹಾಗಾಗಿ ನಾವು ಇವತ್ತಿನ ದಿನ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಬೃಹತ್ತಾದ ಸಮಾವೇಶವನ್ನು ಒಳ ಮೀಸಲಾತಿ ಜಾರಿ ಮಾಡಲೇಬೇಕು ಅಂತೇಳಿ ನಾವು ಬಂದಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಾವು ಮುಂಚೆ ಹೇಳ್ದಂಗೆ ಮಾಡು ಅಥವಾ ಮಡಿ ಈ ಒಂದು ಇದನ್ನು ನಾವು ಹಮ್ಮಿಕೊಂಡು ಬಂದಿದ್ದೀವಿ. ಜೊತೆಗೆ ಈಗ 27ನೇ ತಾರೀಕು ಏನು ಕ್ಯಾಬಿನೆಟ್ ಮೀಟಿಂಗ್ ಮುಂದೂಡಿದ್ದಾರೆ, ಅದನ್ನು ಇವತ್ತು ಬಂದು ರದ್ದುಪಡಿಸಬೇಕು. ಹಾಗಾಗಿ ನಮ್ಮಲ್ಲಿ ಇರ್ತಕ್ಕಂಥ ಜಗಳಗಳನ್ನ ಅವರಿಂದನೇ ಅದನ್ನು ನಿಲ್ಲಿಸಬೇಕು. ನಮಗೆ ಜಗಳ ತಂದುಬಿಡುವಂಥ ಕೆಲಸ ಅವರು ಸರ್ಕಾರದವ್ರು ಮಾಡಬಾರ್ದು. ಈ ಕೆಲಸನ ಸರ್ಕಾರದವ್ರು ಮಾಡ್ತಾರೆ. ಇದನ್ನು ಕೂಡಲೇ ನಿಲ್ಲಿಸಿ ಒಳ ಮೀಸಲಾತಿನ ಜಾರಿ ಮಾಡಿಸಿ 64,000 ಉದ್ಯೋಗ ಏನಿದೆ ಅದನ್ನು ಒಳ ಮೀಸಲಾತಿ ಅಡಿಯಲ್ಲೇ ಜಾರಿ ಮಾಡಬೇಕು ಅಂತೇಳಿ ನಾವು ಕೇಳ್ತಿದ್ದೀವಿ. ಈಗ ನಮ್ಮ ಸಂಘಟನೆಯಿಂದ ಮತ್ತು ಸಂಗಮೇಶನ ಅಭಿಮಾನ ಪಡೋದ್ರಿಂದ ಮತ್ತು ಈಗ ನಮ್ಮ ಸಂಘಟನೆಯಿಂದ ಸುಮಾರೆಲ್ಲ ಜನಗಳು ಬಂದಿದ್ದೀವಿ, ಸಹಕಾರ ಮಾಡ್ತಿದ್ದೀವಿ. 35 ವರ್ಷಗಳಿಂದ ಈ ನೆನಗುದಿಗೆ ಬಿದ್ದಂಥ ನಮ್ಮ ಒಳ ಮೀಸಲಾತಿನ ಜಾರಿಗೆ ತರಲೇಬೇಕು, ತರ್ತಾ ಇಲ್ಲ. ಮಾನ್ಯ ಸಿದ್ದರಾಮಯ್ಯವರು ಹಿಂದೆ ಅನುಭವಿಸಿದ್ದಾರೆ ನಮ್ಮ ಮಾದಿಗ ಜನಾಂಗದ ವತಿಯಿಂದ. ಮುಂದೇನೂ ಈ ಒಳ ಮೀಸಲಾತಿ ಜಾರಿಗೆ ತರದೇ ಇದ್ದರೆ ಅವರು ತುಂಬ ದೊಡ್ಡ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ ಎಂದು ನಾನು ಹೇಳ್ತೇನೆ. ಜೈ ಮಾದಿಗ. ಗೌರಿಪುರ ಅಂತ ದಾವಣಗೆರೆ ಜಿಲ್ಲಾಧ್ಯಕ್ಷರು ಒಳ ಮೀಸಲಾತಿ ಹೋರಾಟ ಸಮಿತಿ. ಸರ್, 3.5 ದಶಕಗಳ ಕಾಲದಿಂದ ಮಾನ್ಯ ಮುಖ್ಯಮಂತ್ರಿಗಳು ಬರೀ ಸುಳ್ಳು ಹೇಳ್ಕೊಂಡು ಇವತ್ತು ಒಳ ಮೀಸಲಾತಿಗೋಸ್ಕರ ಎಷ್ಟೊಂದು ಪ್ರಾಣ ಬಲಿದಾನಗಳೆಲ್ಲ ಆಗಿದ್ದಾವೆ. ನಮ್ಮವೆಲ್ಲ ಸಮಯಗಳು, ವ್ಯರ್ಥಗಳು, ನಮ್ಮ ದುಡಿಮೆಗಳು ಎಲ್ಲ ಇವತ್ತು ವ್ಯರ್ಥ ಆಗಿದ್ದಾವೆ. ಆದರೂ ಕೂಡ ಇವತ್ತು ಒಳ ಮೀಸಲಾತಿ ಅಂತ ಜಾರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು 56,430 ವೃತ್ತಿಗಳನ್ನು ಏಕಾಏಕಿ ತರಾತುರಿಯಲ್ಲಿ SC ಮಾದೇವಪುರ ಅದನ್ನು ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ದಾರೆ. ಅದನ್ನು ಹಿಂಪಡಿಬೇಕು. ಆದ್ದರಿಂದ ಯಾವುದೇ ಕಾರಣಕ್ಕೂ ಇದನ್ನು ಬಿಡೋದಿಲ್ಲ. ನಮ್ಮ ಸಮುದ್ರಗಳು ಅನ್ಯಾಯ ಆಗೋದು ನಾವು ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ. ಇದನ್ನು ಖಂಡಿಸ್ತೀವಿ. ರಾಜ್ಯಾದ್ಯಂತ ಇವತ್ತೇನು ಹೋರಾಟ ಕರೆದಿದ್ದೀವಿ, ಮುಂದಿನ ದಿನಗಳಲ್ಲಿ ಕೂಡ ರಾಜ್ಯ, ಜಿಲ್ಲೆಗಳ, ತಾಲೂಕುಗಳಲ್ಲಿ ಮತ್ತು ಉಗ್ರವಾದ ಹೋರಾಟವನ್ನು ನಾವು ಮಾಡೇ ಮಾಡ್ತೀವಿ. ಈ ಸರ್ಕಾರ ನಿಜವಾಗ್ಲೂ ಏನಾದರೂ ಮತ್ತೆ ಒಳ ಮೀಸಲಾತಿ ವರ್ಗೀಕರಣ ಮಾಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಈ ಸರ್ಕಾರ ಖಂಡಿತವಾಗಿ ಸೋಲಿಸತಕ್ಕಂಥ ಕೆಲಸ ಮಾದಿಗರು ಈ ರಾಜ್ಯದಲ್ಲಿ ಮಾಡೇ ಮಾಡ್ತೀವಿ ಅಂತಕ್ಕಂಥ ಈ ಮಾತನ್ನು ಘಂಟಾಘೋಷವಾಗಿ ಹೇಳ್ತಾ ಇದ್ದೀವಿ. ಆಲ್ ಇಂಡಿಯಾ PSPಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರು, DSS ಅಲ್ಲಿ ರಾಜ್ಯ ಸಂಘಟನಾ ಸಂಚಾಲಕ. ಬಂಧುಗಳೇ, ಏನು ಇವತ್ತಿನ ದಿನ ಬೆಂಗಳೂರು ಫ್ರೀಡಮ್ ಪಾರ್ಕ್ನಲ್ಲಿ ಏನು ಒಳ ಮೀಸಲ ಬಗ್ಗೆ ಮಾದಿಗರಿಗಾಗಿರುವ ಅನ್ಯಾಯವನ್ನು ಖಂಡಿಸುತ್ತಾ ಈ ಬೃಹತ್ ಸಮ್ಮೇಳನ ಮಾಡ್ತಾ ಇದ್ದೀವಿ. ಇದರ ಒಳಗುತ್ತಿ ಏನೆಂದರೆ, ಕರ್ನಾಟಕ ರಾಜ್ಯದ ಸನ್ಮಾನ್ಯ ಗೌರವಾನ್ವಿತ CM ಸಿದ್ದರಾಮಯ್ಯ ಸಾಹೇಬರು, ಅವರಿಗೆ ಒಳ್ಳೆ ಮನಸ್ಸಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಕೂಡ ನಮ್ಮಲ್ಲಿ ರೈಟು ಲೆಫ್ಟು, ಮಾಲ ಮಾದಿಗ ಅನ್ನೋದು ಬಲ ಜಗಳ ಇಟ್ಟು ನಮಗೆ ಜಗಳ ಇಡುವ ಕೆಲಸ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾಡ್ತಾ ಇದ್ದಾರೆ ಅಂತ ಆರೋಪ ನಮ್ಮಲ್ಲಿದೆ. ಯಾಕಂದರೆ ಈಗಾಗಲೇ ನಮ್ಮ ಹಿರಿಯರೆಲ್ಲ ಭಾಷಣಗಳೆಲ್ಲ ಮಾಡಿದ್ದಾರೆ, ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಅಂತ. ಎಲ್ಲ ಸಮುದಾಯದವರು ಕೂಡ ಒಳ ಮೀಸಲಾತಿಗೆ ಯಾವುದೇ ಕಾರಣಕ್ಕೂ ಅಡ್ಡ ಪಡೆದೇ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಆದರೆ ಒಂದು ಸಮಾಜ ಮಾತ್ರ ನಮ್ಮ
ಕೈಗಳಿಂದ ಓಟ್ಗಳು ಹಾಕ್ಸ್ಕೊಂಡು ನಮ್ಮ ಜನರಿಂದನೇ ಗೆದ್ದು ಈಗ ಒಳಗಡೆ ಸ್ನೇಹಿತರಾಗಿ ಇದ್ದು ಈಗ ಅವರು ಹೊಟ್ಟೆಯಲ್ಲಿ ಇದ್ದುಕೊಂಡು ಏನು ಅವರು ನಮಗೆ ಗುದ್ದಾಟ ಮಾಡ್ತಾ ಇದ್ದಾರೆ ಮೋಸ ಮಾಡಿ. ಆ ಸಮಾಜ ಯಾವುದಂದರೆ ಒಳಿಯರ ಸಮಾಜ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ನಮಗೆ ಒಳಿಯರಂದರೆ ಅಣ್ಣ ತಮ್ಮಂದರೆ. ಆದರೆ ಈ ರಾಜನಾಯಕರು ಮಾಡುವ ಕುತಂತ್ರಕ್ಕೆ ನಾವು ಜಗಳ ಆಡುವ ಪರಿಸ್ಥಿತಿ ಬರ್ತಾ ಇದೆ. ಆದರೆ ಕೂಡ ನಾವು ಜಗಳ ಆಡುವುದಿಲ್ಲ. ನ್ಯಾಯಯುತವಾಗಿ ಸಂವಿಧಾನಬದ್ಧವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ ಒಂದು ಪೂರ್ವಿಕರ ಇದರಿಂದ ನಮ್ಮ ಪೂರ್ವಿಕರಾದಂಥ ಧೀಮಂತ ನಾಯಕರು ಯಾರ್ಯಾರು ಇದ್ದಾರೆ ಅಂದರೆ ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ, ಸಿದ್ದನಾಕ, ಪೆರಿಯರು, ನಾರಾಯಣಗುರು ಇಂಥವರ ಪೂರ್ವಿಕರ ದಾರಿಯಲ್ಲಿ ನಾವು ಬಂದವರು. ನಾವು ಯಾವುದೇ ಕಾರಣಕ್ಕೂ ಸಂವಿಧಾನ ವಿರುದ್ಧವಾಗಿ ನಾವು ನಡ್ಕೊಳ್ಳಲ್ಲ. ನಾವು ಯಾವತ್ತೂ ಸಂವಿಧಾನದ ಒಂದು ಪರವಾಗಿ ನಾವು ಹೋರಾಟಗಳನ್ನು ಮಾಡಿ ನಮ್ಮ ಮೀಸಲಾತಿಯನ್ನು ನಾವು ಪಡ್ಕೊಳ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಪರಿಚಯ ಮಾಡಿಬಿಡಿ. ನನ್ನ ಹೆಸರು ಬಂದು ಕೋಡಿಗಲ್ ರಮೇಶ್ ಅಂತ, ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಡಿಗಲ್ ಗ್ರಾಮ, ಚಿಂತಾಮಣಿ. ಹೌದು, ನಮಗೆಲ್ಲ ತಿಳಿದಿರುವಂಥದ್ದು, ಇಡೀ ರಾಜ್ಯಕ್ಕೆ ಗೊತ್ತಿರುವಂಥದ್ದು, ಪರಿಶಿಷ್ಟರಲ್ಲಿ ಒಳ ಮೀಸಲಾತಿ ವಿಷಯದ ಅಂಗವಾಗಿ ಇವತ್ತು ದೇಶಾದ್ಯಂತ ಅನೇಕ ರಾಜ್ಯಗಳಲ್ಲಿ ಒಂದು ಒಳ ಮೀಸಲಾತಿ ವಿಷಯ ಅನೇಕ ರಾಜ್ಯಗಳಲ್ಲಿ ಈಗಾಗಲೇ ವರ್ಗೀಕರಣವಾಗಿ ಜಾರಿಯಾಗಿರ್ತಕ್ಕಂಥದ್ದು. ಆದರೆ ನಮ್ಮ ಕರ್ನಾಟಕದಲ್ಲಿ ಇವತ್ತು ಆಗ್ತಕ್ಕಂಥ ರಾಜ್ಯ ಸರ್ಕಾರ ಈಗಾಗಲೇ ಆ ಒಳ ಮೀಸಲಾತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ಒಂದು 50%ಕ್ಕೆ ಮೀಸಲಾತಿ ಏನು ಮೀರಬಾರ್ದು ಅಂತಕ್ಕಂಥದ್ದು ಏನೋ ಒಂದು ಸುಪ್ರೀಂ ಕೋರ್ಟ್ನ ಒಂದು ಗೈಡ್ಲೈನ್ಸ್ ಇದೆ. ಆ ಒಂದು ವಿಷಯದಲ್ಲಿ ಅವರು ರಾಜ್ಯಪಾಲರ ಅಂಕಿತ ಹಾಕಿ ಆ ಕಾನೂನನ್ನು ಈಗಾಗಲೇ ಏನಪ್ಪ ಅಂದರೆ 17ಕ್ಕೆ ಒಂದು ಕಾಯ್ದೆ ಮಾಡಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಇವತ್ತೇನು ಕರೆದಿರ್ತಕ್ಕಂಥ 56,324 ಪೋಸ್ಟ್ಗಳಿದಾವಲ್ಲ, ಆ ಪೋಸ್ಟ್ಗಳಿಗೆ ಇವತ್ತು ಸರ್ಕಾರ ಏನು ಮಾಡ್ತಾರೆ, ಒಳ ಮೀಸಲಾತಿ ಇಲ್ಲದೇ ತುಂಬತಕ್ಕಂಥ ಒಂದು ಕೆಲಸವನ್ನು ಮಾಡಿ ಮಾದಿಗರಿಗೆ ಮರಣ ಶಾಸನವನ್ನು ಬರಲಿಕ್ಕೆ ಹೊರಟಿದೆ. ಸೊ ಹಾಗಾಗಿ ಏನು ಒಂದು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಏನು ಹಿಂದೆ ಒಂದು ಚಿತ್ರದುರ್ಗ ನಡೆದಿರ್ತಕ್ಕಂಥ ಒಂದು ಕಾಂಗ್ರೆಸ್ ಪಕ್ಷದ ಸಮಾವೇಶದಲ್ಲಿ ನಮ್ಮ ಕಾಂಗ್ರೆಸ್ನ ಮ್ಯಾನಿಫೆಸ್ಟೋದಲ್ಲಿ ಪ್ರಣಾಳಿಕೆಯಲ್ಲಿ ಏನು ಹೇಳಿತ್ತು, ನಮ್ಮ ಸರ್ಕಾರ ಬಂದ 24 ಗಂಟೆಯಲ್ಲಿ ನಾವು ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತ ಆ ಒಂದು ಮಾದಿಗರ ಸಮಾವೇಶದಲ್ಲಿ ತಾವು ಮಾತು ಕೊಟ್ಟಿದ್ದರು. ಆದರೆ ಆ ಮಾತನ್ನು ಇವತ್ತು ಉಳಿಸ್ಕೊಳ್ಳೋದಕ್ಕೆ ಸುಮಾರು ಹತ್ರ 3 ವರ್ಷ ಆಯಿತು ಸರ್ಕಾರ ಬಂದು ತಮ್ಮ ಗಮನಕ್ಕೆ ಕೂಡ ಇದೆ. ಯಾಕಂದರೆ ಮಾಧ್ಯಮದವರು ಕೂಡ ಇದು ರಾಜ್ಯಾದ್ಯಂತ ವಿಸ್ತಾರ ಆಗಬೇಕಂತಕ್ಕಂಥ ಸುದ್ದಿ. ಆ ಒಂದು ದಿಸೆಯಲ್ಲಿ ಮಾದಿಗರ ತಾಳ್ಮೆನ ಎಷ್ಟೊಂದು ಪರೀಕ್ಷೆ ಮಾಡ್ತಿದ್ದೀವಿ ಒಂದು ಸರ್ಕಾರ ಅಂದರೆ ನಾವು ಮಾನವರು ಹೌದಾ ಇಲ್ವೋ ಅಂತಕ್ಕಂಥದ್ದು ಕೂಡ ನಮಗೆ ಇವತ್ತು ನಮಗೆ ನಾಚಿಕೆ ಆಗ್ತಾ ಇದೆ. ಸೊ ತಮಗೆಲ್ಲ ಗೊತ್ತಿರುವಂತೆ 35 ವರ್ಷಗಳ ಕಾಲ ಅಂದರೆ ಹತ್ರ 4 ದಶಕಗಳ ಕಾಲ ಇವತ್ತೇನಪ್ಪ ಅಂದ್ರೆ ದೇಶದಲ್ಲಿ ಯಾರಾದರೂ ನಮ್ಮ ಒಂದು ಹಕ್ಕಿಗಾಗಿ ಹೋರಾಟ ಮಾಡಿದ್ದು ಯಾವುದಾದ್ರೂ ಸಮುದಾಯ ಇದ್ದರೆ ಅದು ಒಂದೇ ಸಮುದಾಯ, ಅದು ಮಾದಿಗ ಸಮುದಾಯ ಅಂತಕ್ಕಂಥದ್ದನ್ನು ಇವತ್ತು ನಮ್ಮ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ನಾವು ಹೇಳ್ತಕ್ಕಂಥದ್ದು. ಏನೋ ನಮ್ಮ ಒಂದು ಹಕ್ಕಿದೆ, ಇವತ್ತು ತಾವೇನು ಒಳ ಮೀಸಲಾತಿ ಜಾರಿ ಮಾಡಿದ್ದೀರಾ, ಸರಿ ಆಯಿತು 56 ಹೆಚ್ಚಾಗಿದೆ ಅಂತ ತಾವು ಹೇಳ್ತಾ ಇದ್ದೀರಿ. ತಮ್ಮ ಸರ್ಕಾರದಲ್ಲಿ ಏನೋ ಒಂದು ಹೈಕೋರ್ಟ್ನಲ್ಲಿ ರಿಟ್ ಪಿಟಿಷನ್ ಇದೆ ಅಂತ ಪೆಂಡೆನ್ಸಿ ಇದೆ ಅಂತ ಹೇಳ್ತಾ ಇರಲಿಲ್ಲ. ಆಯಿತು ಪರವಾಗಿಲ್ಲ, 50ಕ್ಕೆ ಮೀಸಲಾತಿಯನ್ನು ನಿಗದಿ ಮಾಡಿ ಆ ಇರ್ತಕ್ಕಂಥ ರಾಜ್ಯದಲ್ಲಿರ್ತಕ್ಕಂಥ ಏನು 15% ಮೀಸಲಾತಿ ಇದೆಯಲ್ಲ, ಆ ಮೀಸಲಾತಿಯಲ್ಲೇ ಒಳ ಮೀಸಲಾತಿಯನ್ನು ನಮಗೆ ಏನು ಹಿಂದೆ ಕೊಟ್ಟಿರ್ತಕ್ಕಂಥ 3 ಕಮಿಷನ್ಗಳು ಏನು ರೆಕಮೆಂಡ್ ಕೊಟ್ಟು ಆ ಒಂದು 3 ಕಮಿಷನ್ಗಳು ಕೊಟ್ಟಿರ್ತಕ್ಕಂಥ ಒಂದು ವರದಿಯನ್ನು ಏನು ಮಾದಿಗರಿಗೆ 6, ಛಲವಾದಿಗಳಿಗೆ 5, ಇನ್ನೂ ಇರ್ತಕ್ಕಂಥ ಸಿ ಗ್ರೂಪ್ನವರಿಗೆ 5 ಏನು ರೆಕಮೆಂಡ್ ಕೊಟ್ಟಿತ್ತು ಅದನ್ನು ಬದಿಗಿಟ್ಟು ಇವತ್ತು ಏನಪ್ಪ ಅಂದರೆ 6-5 ಅನುಪಾತದಲ್ಲಿ ಏನಪ್ಪ ಅಂದರೆ ಇವತ್ತು ಒಳ ಮೀಸಲಾತಿ ಕೊಟ್ಟು, ಆದರೆ ಒಳ ಮೀಸಲಾತಿ ಇಲ್ಲದೆ ಇವತ್ತು ರಾಜ್ಯದಲ್ಲಿ ಏನಪ್ಪ ಅಂದರೆ ಈಗ ಹುದ್ದೆಗಳನ್ನು ಕಾಲಾಫರ್ ಮಾಡಿ ಏನಪ್ಪ ಅಂದರೆ ಕಳೆದ ತಿಂಗಳು ಏನಪ್ಪ ಅಂದರೆ ಮಾದಿಗರಿಗೆ ಮೋಸ ಮಾಡಿ ಆ ಹುದ್ದೆಗಳನ್ನು ಹೊರಗಿಟ್ಟು ಮಾದಿಗರಿಗೆ ಮೋಸ ಮಾಡಲಿರುವುದು ಇದು ನಾವು ಖಂಡನೀಯ. ಇದರ ವಿರುದ್ಧ ನಾವು ಪ್ರತಿಭಟಿಸ್ತೀವಿ. ಇವತ್ತು ರಾಜ್ಯದ ಮೂಲೆಗಳಿಂದ 31 ಜಿಲ್ಲೆಗಳಿಂದ ನಾವು ಇವತ್ತು ಫ್ರೀಡಂ ಪಾರ್ಕ್ಗೆ ಬಂದಿದ್ವಿ. ಈ ಹೋರಾಟ ನಿಲ್ಲಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಬೇರೆ ಹೋರಾಟದ ವೇದಿಕೆಗೆ ಬರಬೇಕು. ಅವ್ರು ಬಂದು ಲಿಖಿತವಾಗಿ ನಾವು ಯಾವುದೇ ಕಾರಣಕ್ಕೆ ಪೋಸ್ಟ್ಗಳನ್ನು ತುಂಬಲ್ಲ, ಒಳ ಮೀಸಲಾತಿ ಜಾರಿ ಮಾಡಿಕೊಂಡು 15 ಅನುಪಾತದಲ್ಲಿ ಜಾರಿ ಮಾಡಿಕೊಂಡು ಒಳ ಮೀಸಲಾತಿ ಅಡಿಯಲ್ಲಿ ತುಂಬುತ್ತೀವಿ ಅನ್ನೋ ಒಂದು ಮಾತನ್ನು ಹೇಳೋವರೆಗೂ ಈ ಒಂದು ಹೋರಾಟ ನಿಲ್ಲೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ನನ್ನ ಹೆಸರು ಬಂದ್ಬಿಟ್ಟು ಪರಶುರಾಮ್ ವಕೀಲರು, ಮುಧೋಳ, ಜೇವರ್ಗಿ ತಾಲೂಕು.